ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಏನು ಅಂದರೆ ಬುಧವಾರ. ಇವತ್ತು ಬುಧವಾರ ಆವಾಗಲೇ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಮಧ್ಯಾಹ್ನ 2:30 ಅಲ್ಲ, 1:30 ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇವತ್ತು ಬುಧವಾರ ಆಗಿದ್ದರಿಂದ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಾಳೆ ಗುರುವಾರ ಅಲ್ವಾ, ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಇವತ್ತು ಬ್ಲಾಗ್ಸ್ ಏನು ಸ್ಟಾರ್ಟ್ ಮಾಡಿಲ್ಲ. ಸರಿ, ಬ್ಲಾಗ್ಸ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಊಟಕ್ಕೆ ಬೆಳಿಗ್ಗೆ ಬಂದುಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ. ನನ್ನ ಮಗಳಿಗೆ ಫ್ರೈಡ್ ರೈಸ್ ಇದೆ, ನನಗೆ ಒಂದು ಸ್ವಲ್ಪ ರಸಮ್ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಅಂಥೇಳಿ ರಸಮ್ ಸಾಂಬಾರು ಇದೆ. ಅದಕ್ಕೆ ನಾನು ರಸಮ್ಮು ಮತ್ತು ಅನ್ನ ತಿನ್ಕೋತೀನಿ. ಅವಳು ಫ್ರೈಡ್ ರೈಸ್ ಕೊಡು ಅಂದರೆ ಫ್ರೈಡ್ ರೈಸ್ ಕೊಡ್ತೀನಿ, ಇಲ್ಲಾಂದರೆ ರಸಮ್ ಕೊಡು ಅಂದರೆ ರಸಮನ್ನ ಕೊಡ್ತೀನಿ. ಉಪ್ಪಿನಕಾಯಿನೂ ಇದೆ, ಸೌತೆಕಾಯಿನೂ ಇದೆ. ಊಟ ಆಯಿತು. ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡ್ಕೋತೀನಿ. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೋತೀನಿ. ಕ್ಲೀನ್ ಮಾಡಿ ಆಮೇಲೆ ನನ್ನ ಮಗ್ಳಿಗೆ ಹೋಗಿ ಕರ್ಕೊಂಬರ್ಬೇಕು. ಇವಾಗ ಟೈಮ್ ಇನ್ನೂ ಇದೆ, ಇನ್ನೂ 1.5 ಅವರ್ ಇದೆ. ಅದಕ್ಕೇ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇವತ್ತು ಒಂದು ಸ್ವಲ್ಪ ಚಳಿ ಇದೆ ಬೆಂಗಳೂರಲ್ಲಿ. ಮಳೆ ಚಳಿ ಎಲ್ಲ ಆಗ್ತಾಯಿದೆ. ಚಳಿಗಾಲದಲ್ಲಿ ಮಳೆ ಬರ್ತಾಯಿದೆ. ಇವಾಗಲೇ ಒಂಥರ ಸೈಕೋ ಥರ. ಇವಾಗ ಒಂದು ಸ್ವಲ್ಪ ಬಿಸಿಲು ಬಂದಂಗೆ ಆಗ್ತಾಯಿದೆ. ಗಾಳಿ ತುಂಬಾ ಇದೆ. ಇವಾಗ ಚಳಿ ಅಲ್ವಾ, ಇವಾಗ ಗಾಳಿ ಇದೆ. ಹಾಗೆ ಇದು ಬಂದುಬಿಟ್ಟು ಡ್ರೆಸ್ಸು ಸ್ಲೀವ್ಲೆಸ್ ಡ್ರೆಸ್ ಇದೆ. ಹಾಗಾಗಿ ಮೇಲೆ ಸ್ಟ್ರಗ್ ಹಾಕ್ಕೊಂಡಿದ್ದೀನಿ. ಹಂಗೂ ನನ್ನ ಮಗ್ಳಿಗೆ ಹೋಗಿ ಕರ್ಕೊಂಬರ್ಬೇಕು, ಬ್ಲಾಗ್ಸ್ ಮಾಡಬೇಕು ಅಂಥೇಳಿ ಸ್ಟ್ರಗ್ ಹಾಕ್ಕೊಂಡಿದ್ದೀನಿ. ಬ್ಲಾಗ್ಸ್ ಮಾಡೋಕ್ಕೇನು ಇಲ್ಲ, ನಾನು ಸ್ಲೀವ್ಲೆಸ್ ಡ್ರೆಸ್ಸಲ್ಲೇನೋ ಬ್ಲಾಗ್ ಮಾಡ್ತೀನಿ. ತುಂಬ ರೇರು, ಏನಾದರೂ ಸಡನ್ಲಿ ಬ್ಲಾಗ್ಸ್ ಮಾಡಬೇಕು ಅಂಥೇಳಿ ಮಾತ್ರ ಸ್ಲೀವ್ಲೆಸ್ ಡ್ರೆಸ್ಸಲ್ಲಿ ಮಾಡ್ತೀನಿ, ಇಲ್ಲಾಂದರೆ ಸ್ಲೀವ್ ವಿತ್ ಡ್ರೆಸ್ಸಲ್ಲೇ ಬ್ಲಾಗ್ ಮಾಡೋದು. ಹಾಗೆ ಇವತ್ತು ಸಾಯಂಕಾಲ ಬಂದುಬಿಟ್ಟು ನನ್ನ ಮಗಳಿಗೆ ಪಾನಿಪುರಿ ಮಾಡು ಅಂದವಳೆ. ಪಾನಿಪುರಿಯನ್ನು ಮಾಡಬೇಕು. ಅದಕ್ಕೂ ಕಡಲೆಕಾಳು ಬಟಾಣಿ ಎಲ್ಲ ನೆನೆ ಹಾಕಿದ್ದೀನಿ. ಅದು ಇದೆ, ಅದು ಮಾಡ್ತೀನಿ. ಅದು ರೆಸಿಪೀಸು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ ಇವಾಗ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಯಾಕಂದರೆ ಪಾನಿಪುರಿ ವ್ಲಾಗ್ಸ್ ಮಾಡಬೇಕಲ್ವಾ, ಹಾಗಾಗಿ ದೇವ್ರ ಮನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಶೇರ್ ಮಾಡ್ತೀನಿ. ಸರಿ, ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲನೂ ದೇವ್ರ ಸಾಮಾನೆಲ್ಲ ಎತ್ತಿ ಫುಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಫುಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತೊಳೆದೆ. ಇವಾಗ ಫುಲ್ಲೆಲ್ಲ ತೊಳೆದಿದ್ದೀನಿ. ಇವಾಗ ಅಂತೂ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊರಗಡೆ ಹೋಗಬೇಕು. ಹಾಗಾಗಿ ಇದು ಸ್ವಲ್ಪ ರೆಡಿ ಮಾಡಿ ಇಡ್ತೀನಿ. ಇದಕ್ಕೆ ದೀಪಕ್ಕೆ ಏನು ಬತ್ತಿ ಎಲ್ಲ ಹಾಕಿ ಇಡೋದಿಲ್ಲ. ಇವಾಗ ಅದಕ್ಕೆಲ್ಲ ಕುಂಕುಮ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಖಾಲಿ ಮಾಡಿದೆ. ಇವಾಗೆಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಇದಕ್ಕೆ ಮಾತ್ರ ಪೂಜೆ ಮಾಡೋವಾಗ ಎಣ್ಣೆ ಮತ್ತು ದೀಪದ ಬತ್ತಿ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಬನ್ನಿ ಇವಾಗ ದೇವ್ರ ಮನೇಲೆಲ್ಲ ಜೋಡಿಸ್ತೀನಿ. ಫ್ರೆಂಡ್ಸ್, ಇದು ಬೆಳಿಗ್ಗೆ ರಂಗೋಲಿ ಬಿಡಿಸಿದ್ದೆ, ಅದು ಕ್ಲಿಪ್ಪಿಂಗ್ಸು. ಇವಾಗ ಸಂಜೆ ತಗೊಂಡಿರೋದು, ಬೆಳಿಗ್ಗೆ ಮರ್ತೋದೆ. ಹಾಗಾಗಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮಾಡಿದೆ. ಸಿಂಪಲಾಗಿ ಪೂಜೆನೂ ಎಲ್ಲ ಮಾಡಿದ್ದೀನಿ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂಥೇಳಿ. ಫ್ರೆಂಡ್ಸ್, ಇಲ್ಲಿ ಎಲ್ಲ ಜೋಡಿಸಿ ನಮಗೆ ಎಲ್ಲನೂ ಪೂಜೆನೂ ಮಾಡಿದಂಗೆ ಆಯಿತು. ಒಂದೊಂದೇ ಹೂವು ಇಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ದಾಯಿತು. ನೋಡಿದ್ರಲ್ಲ, ಸಿಂಪಲಾಗಿ ಪೂಜೆನೂ ಎಲ್ಲ ಮಾಡಿ ಆಯಿತು. ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು. ಲೈಟ್ ಆಫ್ ಮಾಡಿಬಿಡಿ.
ಹೊರಗಡೆ ಹೋಗಬೇಕು. ಹಾಗಾಗಿ ಹೋಗಿ ಬಂದು ಆಮೇಲೆ ಪಾನಿಪುರಿ ಮಾಡಬೇಕು. ಪಾನಿಪುರಿ ಮಾಡೋವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಂಜೆನೂ ಆಗಿಲ್ಲ, ಇನ್ನು ಇವಾಗ ಇನ್ನು 5:30 ಆಗಿಲ್ಲ. ಬಂದುಬಿಟ್ಟು ಆ ಥರ ಪಾನಿಪುರಿ ಮಾಡ್ತೀನಿ ಅಂತೇಳಿ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಬಂದುಬಿಟ್ಟು ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಕೊಂಡೆ ಪಾನಿಪುರಿಗೆ. ಇದು ಬಂದುಬಿಟ್ಟು ಕಡಲೆಕಾಳು ಮತ್ತು ಬಟಾಣಿ, ಆಲೂಗಡ್ಡೆ ಬೇಯಿಸಿದ್ದೀನಿ. ಇದು ಪಾನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂದರೆ ಜಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಮೆಣಸು ಹಾಕಿಬಿಟ್ಟು ರುಬ್ಬಿಬಿಟ್ಟು ಅದಕ್ಕೆ ಎಲ್ಲ ಕ್ಲೀನಾಗಿ ಜಲ್ಡಿ ಹಿಡ್ದು ನೀರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಅಷ್ಟು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬಟಾಣಿ, ಕಡಲೆಕಾಳು, ಆಲೂಗಡ್ಡೆ ಮತ್ತು ಬಟಾಣಿ, ಕಡಲೆಕಾಳು ಬೇಯಿಸಿದೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಇವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಹುಣಸೆಹಣ್ಣು ನೆನೆ ಹಾಕಿದೆ ಫಸ್ಟು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕರಗ್ತದಲ್ವ, ಆಮೇಲೆ ಕ್ಲೀನಾಗೆ ಜಲ್ದಿ ಹಿಡಿಬೋದು, ಅಂದರೆ ಸೋಸ್ಕೋಬೋದು. ಹಾಗಾಗಿ ಆಮೇಲೆ ಇದು ಬಂದುಬಿಟ್ಟು ರೆಡಿ ಪೂರಿ ಇತ್ತು. ಇದು ಇವಾಗ ಎಣ್ಣೆಲಿ ಹಾಕ್ಬಿಟ್ಟು ಕರಿಬೇಕು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ, ಏನೇನೋ ಮಾಡ್ಕೊತಾ ಇಲ್ಲ. ಇದೆಲ್ಲ ಮಾಡ್ತಾಯಿದ್ದೀನಿ ಈ ಕಡೆ. ಆಮೇಲೆ ಇನ್ನೊಂದು ಕಡೆ ಶೇವ್ ಮಾಡ್ಕೊತಾ ಇದ್ದೆ. ಮನೆಯಲ್ಲೇ ಶೇವ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರು ನನ್ನ ಹಸ್ಬೆಂಡು. ಸರಿ ಅಂಥೇಳಿ ಶೇವ್ ಮಾಡ್ಕೊತಾ ಇದ್ವಿ. ಇದಕ್ಕೇನೂ ಇಲ್ಲ, ಕಡಲೆ ಹಿಟ್ಟು, ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಆಮೇಲೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚಕ್ಲಿ ಮಾಡ್ತೀವಲ್ವ, ಚಕ್ಲಿ ಇದು ಒಳ್ಳೆ ಇರುತ್ತಲ್ವ, ಹಳ್ಳಾನೆ ಅಂತಾರೆ ತಾನೆ, ಅದರಲ್ಲಿ ಹಾಕಿ ಹಿಂಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಬಿಡ್ತಾಯಿದ್ದೀನಿ. ಯಾವ ಥರ ಆಗಿರುತ್ತೆ ಅಂಥೇಳಿ ಸ್ವಲ್ಪನೇ ಮಾಡ್ಕೊಂಡ್ವಿ. ಹಾಗೆ ಯಾವ ಥರ ಆಗುತ್ತೆ ಅಂಥೇಳಿ ನೋಡೋಣ ಅಂದ್ಕೊಂಡು ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಯಾವಾಗಾದರೂ ಮಾಡ್ತಾ ಇರ್ತೀನಿ ಅಲ್ವಾ, ಆವಾಗ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಮಿಕ್ಸ್ಚರ್ ಮಾತ್ರ ಸೂಪರಾಗಿ ಆಗಿತ್ತು. ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಎಲ್ಲ ಅದೇ ಎಣ್ಣೆದಲ್ಲಿ ಕರೆದ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮಿಕ್ಸ್ಚರು. ಇದಿಷ್ಟು ಮಾಡಿಕೊಂಡು ಇದು ನಾನು ಪಾನಿಪುರಿಗೆ ಬೇಕು ಅಂಥೇಳಿ ಮಾಡಿಬಿಟ್ಟು ತಿನ್ನೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಇವಾಗೆಲ್ಲ ಪೂರ್ತಿ ಆಗಲಿ, ಆಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಾಡ್ಕೊಂಡಿದ್ದೀನಿ. ಸಖತ್ತಾಗಿತ್ತು ಮಾತ್ರ. ಕ್ರಿಸ್ಪಿನೆಸ್ಸು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಇಷ್ಟೇ ಮಾಡ್ಕೊಂಡಿದ್ದು, ಇನ್ನೂ ಸ್ವಲ್ಪ ಮಾಡ್ಕೊಂಡಿದ್ದೆ. ಮಾಡ್ತಾನೆ ತಿಂತಾನೂ ಇದ್ವಿ 3 ಜನನು. ನನ್ನ ಹಸ್ಬೆಂಡು ಬಂದಿದ್ದರು, ಅವರು ತಿಂತಾಯಿದ್ರು, ಅವರೇ ಮಾಡ್ತಾಯಿದ್ರು. ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಹಿಟ್ಟೆಲ್ಲ ಮಿಕ್ಕಿತ್ತಾ, ಅದಕ್ಕೇ ಮತ್ತೆ ಕೋಡ್ಬೇಳೆ ಥರ ಮಾಡಿ ಅದು ಎಣ್ಣೆಲಿ ಕರಿತಾ ಇದ್ವಿ. ಇವಾಗ ಇದೆಲ್ಲ ಆಲೂಗಡ್ಡೆ ಎಲ್ಲ ಇರುತ್ತಲ್ವ, ಅದು ಚೆನ್ನಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಅದು ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಮಿಕ್ಸ್ಚರು ರೆಡಿಯಾಗಿದೆ. ಇವಾಗ ಪಾನಿಪುರಿಗೆ ಪೂರಿ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡೇ ಮಾಡ್ತಾಯಿದ್ರು. ನೀನು ಹಾಕು, ನಾನು ಕರಿತೀನಿ ಅಂತಾಯಿದ್ರು. ಸರಿ ಅಂಥೇಳಿ ಹಾಕ್ತಾಯಿದ್ದೆ. ಎಷ್ಟು ಒಂದು 20 ಅಷ್ಟೇ ಮಾಡ್ಕೊಂಡ್ವಿ. ಸ್ವಲ್ಪನೇ ಮಾಡ್ಕೊಂಡಿದ್ವಿ ಅಷ್ಟೇ, ಸಾಕಲ್ವ 3 ಜನಕ್ಕೆ 20. ಹಾಗಾಗಿ ಚೆನ್ನಾಗಿತ್ತು. ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಇದಿತ್ತು ಅಂಥೇಳಿ ಮಾಡಿದ್ದೆ. ಯಾವುದಾದ್ರೂ ಬ್ಲಾಗಲ್ಲಿ ಮನೇಲಿ ಯಾವ ಥರ ಪೂರಿ ಮಾಡೋದು ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಲ ಮಾಡ್ತಾಯಿರ್ತೀನಿ, ಅದು ವೀಡಿಯೋದಲ್ಲಿ ಅಂದರೆ ಶೇರ್ ಮಾಡಿಲ್ಲ. ಇತ್ತೀಚೆಗಂತೂ ಇದು ಪೂರಿ ಸಿಗುತ್ತಲ್ವ, ಅದೇ ಎಣ್ಣೆದಲ್ಲಿ ತಗೊಂಬಂದು ಅದೇ ಕರೆದ್ಬಿಟ್ಟು ಅದೇ ಮಾಡ್ತಾಯಿದ್ದೀನಿ. ಮನೇಲಿ ಪೂರಿ ಮಾಡ್ತಾಯಿಲ್ಲ. ಯಾವಾಗಾದರೂ ಟೈಮ್ ಇದ್ದಾಗ ನೋಡಿಕೊಂಡು ಮಾಡಿಬಿಟ್ಟು ಅದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ. ಆಮೇಲೆ ರೆಡಿ ಸಿಗ್ತಾವಲ್ವ, ಇವಾಗ ಚಾಟ್ ಮಸಾಲ ಅಂತ ಇದ್ದೀನಿ, ಸಾರಿ, ಚಾಟ್ಸ್ ಎಲ್ಲ ಮಾಡ್ತಾರಲ್ವ, ಪ್ಯಾಕೆಟಲ್ಲಿ ಪೂರಿ ಇರುತ್ತಲ್ವ, ಅದು ತೊಗೊಂಬಂದು ಅದು ಮಾಡ್ಬೋದು. ಇದು ಮನೆಯಲ್ಲೇ ಕರೆದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೇ ಕರಿತಾ ಇದ್ದೆ. ಇದಾಗಿತ್ತು ಪೂರಿ. ಏನೇನೋ ಪೂರಿನೂ ಆಯಿತು. ಇನ್ನು ಸಾಕು, ಇನ್ನೊಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಣ್ಣೆನೂ ಏನು ವೇಸ್ಟ್ ಆಗೋಲ್ಲ, ಎಣ್ಣೆನೂ ಅಷ್ಟೇ ಇರುತ್ತೆ, ಎಣ್ಣೆನೂ ಏನು ಎಳೆಯಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊತೀನಿ. ಇನ್ನು ಒಂದು ಟ್ರಿಪ್ ಆದರೆ
ಸಾಕು. 4 ಥರ ಹಾಕ್ತಾಯಿದ್ದೆ ಎಣ್ಣೆ, ಸ್ವಲ್ಪನೇ ಹಾಕಿದ್ದೆ. ನನಗೆ ಈ ಕರೆದಿರೋ ಎಣ್ಣೆ ಮತ್ತೆ ಯೂಸ್ ಮಾಡೋದಿಲ್ಲಲ್ವ ಫ್ರೆಂಡ್ಸ್, ಅದಕ್ಕೇ ಒಂದು ಸ್ವಲ್ಪ ಕರಿಯೋದಾದರೆ ಸ್ವಲ್ಪ ಹಾಕ್ಕೊಂಡೆ ಕರ್ಕೋತೀನಿ. ಯಾಕಂದರೆ ನಾನು ಕರೆದಿರೋ ಎಣ್ಣೆ ಮತ್ತೆ ಏನಕ್ಕೂ ಯೂಸ್ ಮಾಡೋದಿಲ್ಲ, ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೆ, ಅದಕ್ಕೆ 4 ಪೂರಿ ಹಾಕ್ಕೊಂಡು ಕರಿತಾ ಇದ್ದೆ. ಇವಾಗ ಇದು ಇನ್ನೇನು ಆಯಿತು. ಆದಮೇಲೆ ಮತ್ತೆ ಯಾವ ಥರ ಮಾಮೂಲಿ ಎಲ್ಲರೂ ರೆಡಿ ಮಾಡ್ತೀವಲ್ವ, ಅದೇ ಥರ ಎಲ್ಲ ರೆಡಿ ಮಾಡಿಕೊಂಡು ತಿನ್ನೋದು. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲನೂ ಪೂರಿ ಎಲ್ಲ ಹೊಡೆದು ಅದಕ್ಕೆ ಎಲ್ಲ ಸ್ಟಫಿಂಗ್ಸ್ ಎಲ್ಲ ಹಾಕಿ, ಇದು ಸ್ವೀಟ್ ನೀರು ಆಮೇಲೆ ಪಾನಿ ಎಲ್ಲ ರೆಡಿ ಮಾಡಿ ಇವಾಗ ಕೊಡ್ತೀನಿ ನನ್ನ ಮಗಳಿಗೆ. ಇದು ನನ್ನ ಮಗಳಿಗೆ ಒಬ್ಬರಿಗೆ ಇಷ್ಟಿಷ್ಟು ಬಂತು, ಒಂದೊಂದು ಪ್ಲೇಟಲ್ಲಿ ಒಂದು 10 ಪೀಸ್ ಬಂತು ಅಷ್ಟೇ. ಇವಾಗ ನಾನು ವಾಯ್ಸಲ್ಲೇ ಹೇಳ್ತಾ ಇದ್ದೆ, ಅದು ಟಿ ವಿ ಹಾಕಿದ್ರಿಂದ ಹಾಲಲ್ಲಿ ಬಂದುಬಿಟ್ಟಿದೆ. ಟಿ ವಿ ಹಾಕಿದ್ರಿಂದ ಟಿ ವಿ ಸೌಂಡೇ ಜಾಸ್ತಿ ಕೇಳಿಸ್ತಾ ಇತ್ತು, ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡೋಂಗಾಯಿತು. ನಾನು ನೋಡೇ ಇಲ್ಲ, ನಾನೇ ಇಂಟ್ರೆಸ್ಟ್ ಕೊಟ್ಟಿಲ್ಲ ಟಿ ವಿ ಸೌಂಡ್ ಕಡಿಮೆ ಮಾಡುವ ಅನ್ನೋ ಅಷ್ಟೊತ್ತೆ ಟಿ ವಿದೇ ಜಾಸ್ತಿ ಕೇಳಿಸ್ತಾ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಾಗಿತ್ತು ನಮ್ಮ ಮನೇಲಿ ಪಾನಿಪೂರಿ. ನೀವು ಒಂದ್ಸಲ ಮಾಡಿ ನೋಡಿ. ಏನು ರೆಸಿಪೀಸ್ ಏನು ವೆರಿ ಈಸಿ. ನೀವು ಯಾರ್ಯಾರು ಯಾವ್ಯಾವ ಥರ ಡಿಫ್ರೆಂಟಾಗಿ, ಒಬ್ಬೊಬ್ಬರು ಡಿಫ್ರೆಂಟಾಗಿ ಮಾಡ್ತಾರೆ. ನೀವು ಯಾರಾದರೂ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ನನ್ನ ಮಕ್ಕಳಿಗೆ ಪಾನಿಪುರಿ ಕೊಡ್ತೀನಿ, ಯಾವ ಥರ ಇದೆ ಅಂಥೇಳಿ ಹೇಳ್ತಾಳೆ ಅವಳೇ. ಪಾಪ ಅವಳು ಹೇಳಿದ್ಲು, ಟಿ ವಿ ಜಾಸ್ತಿ ಜೋರಾಗಿ ಹಾಕಿದ್ರಿಂದ ಏನೋ ಕೇಳಿಸ್ತಾ ಇದಕ್ಕೆಲ್ಲ, ಅದಕ್ಕೆ ಮತ್ತೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನೇ. ಅವಳಿಗೆ ಅದು ಮಿಕ್ಚರ್ ಮಾಡಿದ್ವಲ್ವ, ಅದು ತುಂಬ ಇಷ್ಟ ಆಗಿತ್ತು, ಅದೇ ತಿಂತಾಯಿದ್ಲು ಜಾಸ್ತಿ. ಇವಾಗ ಯಾವ ಥರ ಆಗಿದೆಯಂತೆ ಹೇಳ್ತಾಳೆ ನೋಡಿ. ಅವಳಿಗಂತೂ ತುಂಬ ಇಷ್ಟ ಆಯಿತು, ತಿಂದ್ಲು. ಇವಾಗ ಆಮೇಲಿಂದ ಬಾಕ್ಲು ಟೈಮ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಪಾನಿಪುರಿ ಮಾಡಿದ್ವಿ ಅಂಥೇಳಿ. ಎಲ್ಲನೂ ತಿಂದಾಯಿತು, ಚೆನ್ನಾಗಾಗಿತ್ತು. ಅಂದರೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಸ್ವಲ್ಪ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು 10 ಪೀಸು ಆದಂಗೆ ಅಷ್ಟು ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟೆ, ಅವಳಿಗೆ ಪಾನಿಪುರಿ ಅಂದರೆ ಇಷ್ಟ. ಹಾಗಾಗಿ ಇವಾಗ ಇಲ್ಲಿ ಸಾಂಬಾರು ಮಾಡಿದ್ನಲ್ವ ಮಧ್ಯಾಹ್ನ, ಸಾಂಬಾರು ಮಾಡಿದ್ದೆ. ಹಾಗಾಗಿ ಅದು ಸಾಂಬಾರ್ದು ಪಾತ್ರೆ, ಇವಾಗ ಪಾನಿಪುರಿ ಮಾಡಿರೋ ಪಾತ್ರೆ ಎಲ್ಲನೂ ಬಿದ್ದಿದೆ. ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದರೆ ಆಯಿತು. ಇನ್ನು ಅಡುಗೆನೂ ಏನೂ ಇಲ್ಲ, ಸಾಂಬಾರು ಮಾಡಿಬಿಟ್ಟಿದ್ದೀನಿ, ಬೇಳೆ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಎಲ್ಲ ಆಯಿತು, ಅಡುಗೆನೂ ಎಲ್ಲ ಆಗಿದೆ. ಜಸ್ಟ್ ರೈಸೋ ಇಲ್ಲ ಅಂದರೆ ಮುದ್ದೆನೋ ರೊಟ್ಟಿನೋ ಏನಾದರೂ ಒಂದು ಮಾಡಿಕೊಂಡ್ರೆ ಆಗೋಯ್ತು ಇವತ್ತಿನ ಊಟ. ಇವಾಗ ಪಾನಿಪುರಿ ತಿಂದಿರೋದ್ರಿಂದ ಜಾಸ್ತಿ ಏನೂ ತಿನ್ನಲ್ಲ, ಒಂದು ಸ್ವಲ್ಪ ಲೇಟಾಗಿ ತಿಂತೀವಿ. ಸ್ವಲ್ಪ ಬಿಗ್ ಬಾಸ್ ನೋಡಿಕೊಂಡು 10 ಗಂಟೆಗೆ ಊಟ ಮಾಡೋದು. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತೇಳಿನೂ ಕಮೆಂಟ್ ಮಾಡಿ. ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.